ಎಜಿ ನ್ಯೂಸ್ಗೆ ಸ್ವಾಗತ. ಮೂಡ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಇಡೀ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ನೋಟಿಸ್ ಕೊಡಲಾಗಿದೆ. ಈ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಟಿ ರವಿ, ಬಹುತೇಕ ಎಲ್ಲ ಪಕ್ಷಗಳು ಮೂಡ ತನಿಖೆ ಬಗ್ಗೆ ಒಪ್ಪಿಕೊಂಡಿದೆ, ಸಮಗ್ರ ತನಿಖೆ ಬಗ್ಗೆ ಆಗ್ರಹಿಸಿವೆ. ಸಿಎಂ ಪತ್ನಿ ಆಗದಿದ್ರೆ 30 ವರ್ಷಗಳ ಹಿಂದೆ ನಿರ್ಮಾಣವಾದ ವಿಜಯನಗರದಲ್ಲಿ ಬದಲಿ ನಿವೇಶನ ಸಿಗ್ತಾ ಇರಲಿಲ್ವಾ ಎಂದು ಹೇಳಿದರು. ಹಿಂದೆ ವಶಪಡಿಸಿಕೊಂಡ ನಿವೇಶನಕ್ಕೆ 50-50 ಅನುಪಾತದಲ್ಲಿ ನಿವೇಶನ ಮಂಜೂರು ಮಾಡುವಂತಿಲ್ಲ. ಆದರೆ ಸಿಎಂ ಪತ್ನಿಗೆ ಬದಲಿ ನಿವೇಶನ ಕೊಟ್ಟಿರುವುದು ತಪ್ಪಲ್ವಾ ಎಂದು ಪ್ರಶ್ನೆ ಮಾಡಿದರು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಹಾಗೆ ಮೂಡ ಹಗರಣಕ್ಕೂ ಕನ್ನಡಿ ಬೇಕಿಲ್ಲ. ಇಡೀ 142 ಸೈಟ್ ಮುಟ್ಟುಗೋಲು ಹಾಕಿಕೊಂಡಿದೆ. ಆದರೆ ಲೋಕಾಯುಕ್ತ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಎಂದು ರವಿ ವಾಗ್ದಾಳಿ ಮಾಡಿದ್ದಾರೆ. ಮೂಡಾದಲ್ಲಿ ಅಕ್ರಮ ನಡೆದಿರೋದು ನಿಜ ಅನ್ನೋದನ್ನ ಬಹುತೇಕ ಎಲ್ಲ ಪಕ್ಷಗಳು ಒಪ್ಕೊಂಡಿದ್ದಾವೆ. ಕಾಂಗ್ರೆಸ್ಸು ಒಪ್ಕೊಂಡಿದೆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರೋ ಸಂಗತಿ. ಅಕ್ರಮ ನಡೆದಿರೋದು ನಿಜ. ಯಾರು ಮಾಡಿದ್ದಾರೆ, ಯಾರು ಕಾಲ್ಗಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ನನ್ನ ಮೂಲಭೂತವಾಗಿರೋ ಪ್ರಶ್ನೆ, ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ರೆ 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತ? ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ 50% ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ. ಆದರೆ ನಿವೇಶನ ಕೊಡಲಾಯಿತು. ಇದು ಅಕ್ರಮ ಅಲ್ವಾ? ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನ ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಪಕ್ಷಗಳು ನಡೆದಿದೆ ಅಂತಲೇ ಹೇಳಿದಾವೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡೀ 142 ಸೈಟ್ಗಳನ್ನು ಮುಟ್ಕೋಲು ಹಾಕೊಳ್ಳುತ್ತೆ. ವೈನಾಟ್ ಲೋಕಾಯುಕ್ತ? ನಮ್ಮ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ದೂರು ಬಂದ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.